ಅವರ ಪತ್ನಿ ಕೂಡ ಜೊತೆಗಿದ್ದಾರೆ. ಅವರು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಹಿಂದೆ ಹೇಳ್ತಾ ಇದ್ರಿ ಸೆಲೆಕ್ಟ್ ಆಗಿರುವಂಥದ್ದು ಎಷ್ಟು ಖುಷಿ ಆಗ್ತಿದೆ ಮೇಡಮ್ ಈಗ? ಸೆಲೆಕ್ಟ್ ಆಗಿದೆ ಅಂತ ಕನ್ಫರ್ಮೇಷನ್ನೇ ಇನ್ನೂ ನಮಗೆ ಗೊತ್ತಾಗಲಿಲ್ಲ. ಅರುಣ್ ಇನ್ನೂ ಏನೂ ಹೇಳಲಿಲ್ಲ. ಬಟ್ ಮೀಡಿಯಾದಲ್ಲೆಲ್ಲ ನ್ಯೂಸ್ ಸ್ಪ್ರೆಡ್ ಆಗಿದೆ. ಸೊ ನಾವು ಇದು ನಮಗೆ ಅದರಿಂದನೇ ಗೊತ್ತಾಗಿದ್ದು. ತುಂಬ ಖುಷಿ ಆಗ್ತಾಯಿದೆ, ತುಂಬ ಖುಷಿ. ಎಷ್ಟು ಹೆಮ್ಮೆ ಅನಿಸ್ತಿದೆ ಮೇಡಮ್, ಯಾಕಂದರೆ ಇಡೀ ದೇಶ ನೋಡುವಂತಹ ಈ ಒಂದು ಘಟನೆಗೆ ಸಾಕ್ಷಿ ಆಗ್ತಾರೆ ಕಾರಣಕ್ಕಾಗಿ. ನಂಗೆ ನನ್ನ ಗಂಡನ ಮೇಲೆ ಯಾವಾಗಲೂ ಹೆಮ್ಮೆನೇ. ಇಲ್ಲಿ ಅದಕ್ಕಿಂತ ಮೇಲಾಗಿ ಮೈಸೂರಿಗೆ ಹೆಮ್ಮೆ, ಕರ್ನಾಟಕಕ್ಕೆ ಹೆಮ್ಮೆ, ನಮ್ಮ ಇಂಡಿಯಾಗೆ ಹೆಮ್ಮೆ. ದೇಶ ವಿದೇಶದಿಂದನೂ ಫೋನ್ ಬರ್ತಾಯಿದೆ. ಎಲ್ಲರಿಗೂ ಖುಷಿಯಾಗೋಗಿದೆ. ಅಂದರೆ ಇನ್ನು ದೇವರು ನೋಡಿಬಿಟ್ರೆ ಇನ್ನೆಷ್ಟು ಎಲ್ಲರಿಗೂ ಖುಷಿ ಆಗ್ತಾರೆ, ಭಾವಕರಾಗ್ತಾರೆ ಅಂತ ಇನ್ನು ಕಾಯಬೇಕಷ್ಟೆ. ನೀವು ನೋಡಿದ್ರೆ ಮೇಡಮ್ ಆ ಬಾಲರಾಮನ? ಅರುಣ್ ಫೋನಲ್ಲಿ ಒಂದೇ ಸತಿ ತೋರಿಸಿದ್ದು. ಆವಾಗಲೇ ನನಗೆ ದೇವ್ರು ಕಾಣಿಸ್ದಂಗೆ ಆಯಿತು. ಅರುಣ್ಗೆ ಕಾಣಿಸಿದ್ದಾರೆ, ಅರುಣ್ ಹತ್ರ ಮಾಡಿಸ್ಕೊಂಡಿದ್ದಾರೆ ದೇವರು. ಅದಕ್ಕಿಂತ ಪುಣ್ಯ ಇನ್ಯಾವುದೂ ಇಲ್ಲ. ಅಂದರೆ ಫ್ಯಾಮಿಲಿ ಇವತ್ತು ಪೂರ್ತಿ ಖುಷಿಯಾಗಿದ್ದಾರೆ ಮೇಡಮ್? ತುಂಬ ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು. ಇದು ಏನು ವಿಜೇತ ಅವರು ಕೂಡ ಹೇಳ್ತಾ ಇರೋದು, ಇದು ಇಲ್ಲಿ ಅರುಣ್ ಯೋಗಿರಾಜ್ ಅವರು ಕೆಲಸ ಮಾಡ್ತಾ ಇರುವಂತಹ ಸ್ಥಳ ಕೂಡ ಇದು. ಅವರ ಸಹೋದರರು ಕಂಪ್ಲೀಟಾಗಿ ಈ ಒಂದು ಉಸ್ತುವಾರಿ ನೋಡ್ಕೋತಾರೆ. ಬೇರೆ ಬೇರೆ ಸ್ಥಳಗಳಿಂದ ಯಾರೇ ಕೂಡ ಮೂರ್ತಿಯೆಲ್ಲ ಬಂದು ಆರ್ಡರ್ ಕೊಟ್ಟ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಅವರು ಆ ಮೂರ್ತಿಯೆಲ್ಲ ಕೆತ್ತನೆ ಮಾಡುವಂಥದ್ದು ಮೈಸೂರಿನ ಬಸವೇಶ್ವರ ವೃತ್ತದಲ್ಲಿರುವಂತಹ ಈ ಒಂದು ಸ್ಥಳ ಇದು. ಜೊತೆಗೆ ಅವರ ಮನೆ ಕೂಡ, ಅವರ ಸಹೋದರ ವಾಸ ಮಾಡುವಂತಹ ಮನೆ ಕೂಡ ಇದೆ ಜೊತೆ ಇಲ್ಲೇ ಇರುವಂಥದ್ದು. ಈಗಾಗಲೇ ಎಲ್ಲರೂ ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ ಜೊತೆಗೆ ಆ ಒಂದು ಕಶ್ಯಪ ಶಿಲ್ಪಕಲಾ ನಿಕೇತನ ಅಂತೇಳಿ ಒಂದು ಮನೆಗೆ ಹೆಸರನ್ನು ಕೂಡ ಇಟ್ಟಿದ್ದಾರೆ. ನಿಜಕ್ಕೂ ಕೂಡ ಅವ್ರ ಮನೆಯವರೆಲ್ಲರೂ ಕೂಡ ಸಾಕಷ್ಟು ಸಂತೋಷವನ್ನು ಈಗ ವ್ಯಕ್ತಪಡಿಸಿ ಪ್ರತಿಯೊಬ್ಬರೂ ಕೂಡ ನೀವು ದೃಶ್ಯ ಸಹ ಕಾಣ್ತಾ ಇರ್ಬೋದು. ಈಗ ಮನೆಯ ಒಳಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಇಡೀ ಕುಟುಂಬ, ಅಂದರೆ ಅರುಣ್ ಯೋಗಿರಾಜ್ ಅವರ ಇಡೀ ಕುಟುಂಬ ಒಟ್ಟಾಗಿ ಕುಳಿತು ಎಲ್ಲರೂ ಕೂಡ, ಅಂದರೆ ಅವರ ತಂದೆಯ ಫೋಟೋವನ್ನು ಕೂಡ ಇಟ್ಕೊಂಡು, ಯೋಗಿರಾಜ್ ಶಿಲ್ಪಿ ಅವರ ತಂದೆಯ ಫೋಟೋವನ್ನು ಇಟ್ಕೊಂಡು ಎಲ್ಲರೂ ಕೂಡ ಇಡೀ ಕುಟುಂಬ ಸಾಕಷ್ಟು ಸಂತೋಷದಿಂದ ಕಳೀತಾ ಇದೆ. ಜೊತೆಗೆ ಒಂದು ಈಗಾಗಲೇ ಎಲ್ಲರೂ ಕೂಡ ಮಾತಾಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ರು. ಒಂದು ರೀತಿಯಾದಂತಹ ಅದ್ಭುತದ ಕ್ಷಣ ಇವತ್ತು ನಮಗೆ. ನಮ್ಮ ಮಗ ಮಾಡಿರುವಂತಹ ಕೆಲಸಕ್ಕೆ ನಮಗೆ ಸಾಕಷ್ಟು ಇದು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕುಟುಂಬಸ್ಥರ ಸಂತೋಷ, ಸಂಭ್ರಮ. ಇಡೀ ದೇಶ ಇನ್ಫ್ಯಾಕ್ಟ್ ಕಾಯ್ತಾ ಇದೆ ಆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗುವ ರಾಮನ ಮೂರ್ತಿ, ಬಾಲರಾಮನ ಮೂರ್ತಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಗಮನಿಸಬೇಕು. ಅದನ್ನ ಒಂದು ಕ್ಷಣ ಕಣ್ ತುಂಬಿಕೊಳ್ಬೇಕು ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ತಮ್ಮ ಮನೆಯ ಮಗ, ತಮ್ಮ ಮನೆಯ ಸದಸ್ಯ ಕೆತ್ತಿದಂತಹ ಆ ಮೂರ್ತಿ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತಂದ್ರೆ ಆ ಇಡೀ ಮನೆಯ ಜನ ಸಂಭ್ರಮ ಎದ್ದು ಕಾಣ್ತಾ ಇದೆ. ನಾವು ಅವರ ಮಾತುಗಳಲ್ಲಿ ಅದನ್ನ ಕೇಳಿಸ್ಕೊಂಡ್ವಿ ಕೂಡ. ಅವರ ಅರುಣ್ ಯೋಗಿರಾಜ್ ಅವರ ತಾಯಿ, ಹಾಗೆ ಪತ್ನಿ, ಹಾಗೆ ಅವರ ಭಾವ ಎಲ್ಲರೂ ಕೂಡ ಹೇಳ್ತಿರೋದಿದೆ, ಅರುಣ್ ಕೈಯಲ್ಲಿ ದೇವರೇ ಈ ಕಾರ್ಯವನ್ನ ಮಾಡಿಸ್ಕೊಂಡಿದ್ದಾರೆ. ಆ ಬಗ್ಗೆ ನಮಗೆ ಅಪಾರವಾದ ಹೆಮ್ಮೆ, ಹಾಗೆ ಸಂತೋಷ, ಖುಷಿ ಇದೆ. ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗದೆ ಹೋದರೂ ಕೂಡ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿದಂತಹದ್ದೇ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋ ವಿಚಾರ ನ್ಯೂಸ್ನಲ್ಲಿ ನೋಡಿನೇ ನಮಗೆ ಬಹಳಷ್ಟು ಸಂತೋಷ ಆಗ್ತಿದೆ ಅಂತ ಹೇಳಿ ಅರುಣ್ ಯೋಗಿರಾಜ್ ಅವರ ಕುಟುಂಬಸ್ಥರು ಮಾತನಾಡಿದ್ದಾರೆ. ಸುಮಾರು ಜೂನ್ ತಿಂಗಳಲ್ಲಿ ಶುರು ಮಾಡ್ತೀವಿ. 3 ಜನ ಕಲಾವಿದರುಗಳಿಗೆ ಇದನ್ನು ಒಂದು ಅವಕಾಶ ಕೊಟ್ಟಿರ್ತಾರೆ. 3 ಜನನೂ ಬೇರೆ ಬೇರೆ ಶೈಲಿಗಳಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ ಈ ಒಂದು ಕೆತ್ತನೆಯನ್ನು. ನಾವು ಮೈಸೂರಿನ HD ಕೋಟೆ ಕಲ್ಲನ್ನು ನಾವು ಮತ್ತು GL ಭಟ್ ಸರ್, ಕರ್ನಾಟಕದವರೇ ಆದ ಶಿಲ್ಪಿಗಳು, ಅವರು ಇದನ್ನು ಬಳಸಿರ್ತೀವಿ. ರಾಜಸ್ಥಾನ ಒಬ್ಬರು ಕಲಾವಿದರು ಸತ್ಯನಾರಾಯಣ ಪಾಂಡೆ ಅನ್ನೋರು ಮಾರ್ಬಲ್ನಲ್ಲಿ ಒಂದು ಮೂರ್ತಿಯನ್ನು ತಯಾರು ಮಾಡಿದ್ದಾರೆ. ಈ 3ರಲ್ಲಿ ಯಾವುದು ಬೆಸ್ಟ್ ಇದೆ ಅದನ್ನು ಅವರು ಕೊನೆಗೆ ಸೆಲೆಕ್ಟ್ ಮಾಡ್ಕೊತಾರೆ. ಈ ಒಂದು ಪ್ರೋಸೆಸ್ ನಮಗೆ ಜೂನಲ್ಲಿ ಶುರುವಾಗಿತ್ತು, ಡಿಸೆಂಬರಲ್ಲಿ ಮುಗೀತು. ಒಂದು 6 ತಿಂಗಳ ಕಾಲ ಈ ಒಂದು ಕೆತ್ತನೆ ಕೆಲಸನ ಮಾಡಿ ಬಂದಿದೆ ಸರ್. ಈಗ ಸೆಲೆಕ್ಷನ್ ಪ್ರೋಸೆಸ್ ನಮಗೆ ಮೊದಲು ನಮಗಂತಲ್ಲ ಕಲಾವಿದರುಗಳಿಗೆ ಒಂದು ಆಹ್ವಾನ ಇರ್ತದೆ. ಇನ್ವೈಟೆಡ್ ಆರ್ಟಿಸ್ಟ್ಗಳು ಸುಮಾರು ಒಂದು 8-9 ಜನ ಇರ್ತಾರೆ ಅನಿಸುತ್ತೆ. ಅಷ್ಟು ಜನಕ್ಕೆ ಒಂದು ಅವಕಾಶ ಕೊಡ್ತಾರೆ. ಒಂದು PPT ಮುಂಚೆ ಏನು ಕೆಲಸ ಮಾಡಿದ್ದೀವಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಬೇಕಾಗಿರುತ್ತೆ, ಒಂದು ಫೋಟೋಸ್ಗಳನ್ನ ತೋರಿಸ್ಬೇಕಾಗಿರುತ್ತೆ. ಸೊ ಕೊನೆಗೆ ಇದನ್ನೆಲ್ಲ ನೋಡಿದಂಥ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸು ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಇರ್ಬೋದು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಲ್ಚರ್ ಮಿನಿಸ್ಟ್ರಿ ಕೆಳಗೆ ಬರುವಂಥ IGNCಯ ಚೇರ್ಮನ್ಸ್ ಇರ್ಬೋದು, ಇವರೆಲ್ಲರೂ ಕೊನೆಗೆ ಇಷ್ಟು ಜನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. 3 ಜನಕ್ಕೆ, ಅದರಲ್ಲಿ ನಾನೊಬ್ಬ ಆಗಿರ್ತೀನಿ. ನಾನು ಒಬ್ಬ ಜೊತೆ ನಾನೇ ಕಿರಿಯನು,
ಚಿಕ್ಕ ವಯಸ್ಸಿನ ಒಬ್ಬರು ಶಿಲ್ಪಿ ನಾನೇ ಅಲ್ಲಿ. ಈ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಸ್ವಲ್ಪ ಅದೃಷ್ಟವಂತನೇ ಅಂತ ಹೇಳ್ಬೋದು. ನಮಗೆ ಸಿಕ್ಕಿರೋ ಅವಕಾಶಗಳೆಲ್ಲ ತುಂಬ ದೇಶಕ್ಕೆ